ನ್ಯಾಯಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ಅನಿರ್ದಿಷ್ಟ ಕಾಲವಾಗಿ ಹಮ್ಮಿಕೊಂಡಂತ ಒಂದು ಮುಷ್ಕರದ ಕುರಿತು ಹೇಳುವುದಾದರೆ ನಾವು ಈಗಾಗಲೇ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯನ್ನು ಮಂಡಿಸಿದಂತೆ 45 ದಿನಗಳ ಕಾಲ ಕಪ್ಪು ಬಟ್ಟೆಯನ್ನು ಧರಿಸಿ ನಮ್ಮ ಮುಷ್ಕರದ ಕುರಿತು ಮುನ್ಸೂಚನೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿತ್ತು. ಅದರಂತೆ ನಮ್ಮ ಕೇವಲ ಕನಿಷ್ಠ 3 ಬೇಡಿಕೆಗಳನ್ನು ಕೂಡ ಈಡೇರಿಸದೆ ರಾಜ್ಯ ಸರ್ಕಾರ ಒಂದು ಮಲ್ತಾಯಿ ಧೋರಣೆಯನ್ನು ತೋರುತ್ತಿದ್ದು, ಈಗಾಗಲೇ ನಾವು ಈ ಒಂದು ಮುಷ್ಕರ ಕುರಿತು ಎಲ್ಲ ರಾಜ್ಯ ಮಟ್ಟದಿಂದ ಹಿಡಿದು ಎಲ್ಲ ತಾಲೂಕು ಮಟ್ಟ ಹಾಗೂ ಸ್ಥಳೀಯ ಮಟ್ಟದವರೆಗೂ ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ನೀಡಿ ಕೊನೆಯದಾಗಿ ಈ ಒಂದು 5 ದಿನಗಳ ಅವಧಿಗೆ ಒಂದು ನ್ಯಾಯಸಮ್ಮತ ಬೇಡಿಕೆಗಳನ್ನು ಒಂದು ಮುಷ್ಕರದ ಮೂಲಕ ಹಕ್ಕೊತ್ತಾಯನ್ನು ಮಂಡಿಸಿದ್ದು ಇರುತ್ತದೆ. ಇದರಲ್ಲಿ ಪ್ರಮುಖವಾದದ್ದು ಏನಪ್ಪಾ ಅಂತಂದ್ರೆ, ನಾವು ರಾಜ್ಯದ ನಗರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಿ ನೌಕರಿಗೆ ಇರ್ತಕ್ಕಂಥ ಒಂದು ಸೌಲಭ್ಯಗಳಾದಂಥ ಸಂಜೀವಿನಿ ಆರೋಗ್ಯ ಸೇವೆ ಹಾಗೂ KJID ಸೇವೆಯನ್ನು ನಮಗೂ ಕೂಡ ಒಂದು ವಿಸ್ತರಣೆ ಮಾಡುವುದು, ಜೊತೆಗೆ ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಈಗಾಗಲೇ ಹೊರಗತಿ ಮೂಲಕ ಒಂದು ಸೇವೆಯನ್ನು ಸಲ್ಲಿಸುತ್ತಾ ಇರುವ ನೀರು ಸರಬರಾಜು ಸಿಬ್ಬಂದಿ, ಚಾಲಕರು ಹಾಗೂ ಲೋಡರ್ಸ್ಗಳನ್ನು ಮತ್ತು ಸ್ಯಾನಿಟರಿ ಸೂಪರ್ವೈಸರ್ಗಳನ್ನು ಒಂದು ಕಾಯಂ ಹಾಗೂ ನೇರ ಪಾವತಿಯನ್ನು ಮಾಡುವುದು, ಜೊತೆಗೆ ದಿನಗೂಲಿ ಶ್ರಮಾಭಿವೃದ್ಧಿ ಸಮಾನ ಕ್ಷೇತ್ರಕ್ಕೆ ಸಮಾನ ಕೆಲಸವನ್ನು ಮಾಡುವವರಿಗೆ ಒಂದು ಪರಿಗಣನೆ ಮಾಡುವುದು ಹಾಗೂ ಈಗಾಗಲೇ ನೇಮಕಗೊಂಡಂತ ಏನು ನೌಕರರ ಒಂದು ಕಳೆದ 2 ವರ್ಷದಲ್ಲಿ ಅವರಿಗೆ SFC ಮೂಲಕ ವೇತನ ಅನುದಾನವನ್ನು ನೀಡಬೇಕಂತೇಳಿ ಹಕ್ಕೊತ್ತಾಯ ಮಾಡಿದ್ವಿ. ಈ ಕನಿಷ್ಠ ಬೇಡಿಕೆಗಳನ್ನ ಸರ್ಕಾರ ಕೂಡಲೇ ಪರಿಗಣಿಸಿ ನಮ್ಮ ಒಂದು ಬೇಡಿಕೆಗಳಿಗೆ ಸಮ್ಮತಿಸುತ್ತಾ ಎಂದು ನಾವೆಲ್ಲರೂ ನಿರ್ಧರಿಸುತ್ತಾ ಈ ಒಂದು ನಮ್ಮ ಮುಷ್ಕರಕ್ಕೆ ಮಾನ್ಯ ಸರ್ಕಾರದ ಒಂದು ಬೆಂಬಲವನ್ನು ಕೂಡಲೇ ನೀಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕ ಸೇವೆಗೆ ನಮ್ಮನ್ನು ಮುಕ್ತಗೊಳಿಸಬೇಕಂತೇಳಿ ಈ ತಮ್ಮೆಲ್ಲರ ಮೂಲಕ ನಾನು ಕೋರ್ಕೊಳ್ತೇನೆ. ಸರ್, ಒಂದೆಲ್ಲ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಈ ಒಂದು ಅನಿರ್ದಿಷ್ಟವಾಗಿ ಹಮ್ಮಿಕೊಂಡಂತ ಮುಷ್ಕರ ಇದೇ ರೀತಿಯಾಗಿ ಒಂದು ಮುಂದುವರಿಸುವ ಸೂಚನೆಯನ್ನ ನಮ್ಮ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದಿಂದ ನಿರ್ದೇಶನ ಬಂದಿರ್ತೈತಿ. ಅದರ ಪ್ರಕಾರ ನಾವು ಕಾರ್ಯನಿರ್ವಹಿಸ್ತೀವಿ. ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ರಿ? ಸಾರ್ವಜನಿಕರ ತೊಂದರೆ ಆಗಬಾರ್ದಂತೇನೆ ನಾವು ಈಗ 45 ದಿನಗಳ ಕಾಲ ಸರ್ಕಾರಕ್ಕೆ ಒಂದು ಮುನ್ಸೂಚನೆ ಕೊಡುತ್ತಾ, ಜೊತೆಗೆ ಅವ್ರ ಗಮನಕ್ಕೆ ಹಲವಾರು ಬಾರಿ ಪ್ರಯತ್ನವನ್ನು ತಂದು ಕೊನೆಗೆ ಸರ್ಕಾರ ಸ್ಪಂದನೆ ಇರೋದ್ರಿಂದ ಈ ಒಂದು ನಾವು ಮುಷ್ಕರನ್ನು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರ ದೃಷ್ಟಿ ಇಟ್ಕೊಂಡು ಒಂದು ಅರ್ಧ ಟೀಮ್ ಮತ್ತು ಅರ್ಧ ಟೀಮ್ ಹಿಂಗೆ ಮಾಡಬಹುದು. ಅದರಿಂದ ಸೇವೆಗಳು ಕಂಟಿನ್ಯೂ ಆಗಿ ಸಮರ್ಪಕವಾಗಿ ಸಾರ್ವಜನಿಕರಿಗೆ ಮುಟ್ಟುವುದರಿಂದ ನಮ್ಮ ಒಂದು ಬೇಡಿಕೆ ಸರ್ಕಾರಕ್ಕೆ ಕೂಗು ಮುಟ್ಟದೇ ಇರೋ ಸಾಧ್ಯತೆ ಇರುವುದರಿಂದ ನಾವು ಈ ನಿರ್ಧಾರ ಕೈಗೊಂಡಿದ್ದೇವೆ.